ಎಸ್ ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವಿದ್ಯಾಪಥ ಯೂಟ್ಯೂಬ್ ಎಜುಕೇಶನ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಮೊದಲನೇ ತರಗತಿಯಲ್ಲಿ ಈ ಒಂದು SD ಆಗಿರ್ಬೋದು, FD ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, ಇನ್ನು TET ಆಗಿರ್ಬೋದು, HSTR ಆಗಿರ್ಬೋದು, ಆಮೇಲೆ GPSTR ಆಗಿರ್ಬೋದು, ಈ ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಈ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಮೊದಲನೇ ತರಗತಿಯನ್ನು ಈಗಾಗಲೇ ಸಂಧಿಗಳ ಪರಿಚಯ ಕುರಿತು ನಾನು ಮಾಡಿದ್ದೆ. ಇವತ್ತಿನ ಒಂದು ತರಗತಿಯಲ್ಲಿ ಆ ಒಂದು ಸಂಧಿಯ ಪ್ರಕಾರಗಳಾಗಿರ್ತಕ್ಕಂತಹ ಈ ಒಂದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಮೊದಲನೇ ತರಗತಿಯಲ್ಲಿ ಈಗಾಗಲೇ ಕನ್ನಡ ಸಂಧಿಗಳಾಗಿರ್ತಕ್ಕಂತಹ ಈ ಒಂದು ಲೋಪ ಸಂಧಿ, ಆಮೇಲೆ ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳ ಕುರಿತು ಈ ಒಂದು ಮೊದಲನೇ ತರಗತಿಯಲ್ಲಿ ನಾವು ಈಗಾಗಲೇ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಇವತ್ತಿನ ಒಂದು ತರಗತಿ ಒಳಗ ಏನಪ್ಪಾ ಅಂತಂದ್ರೆ ಈ ಒಂದು ಸಂಸ್ಕೃತ ಸಂಧಿಗಳ ಕುರಿತು ಇವತ್ತಿನ ಅವಧಿ ಒಳಗ ನಾವ್ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ತರಗತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಅದೇ ರೀತಿಯಾಗಿ ನನ್ನ ಈ ಒಂದು ವಿದ್ಯಾಪಥ ಯೂಟ್ಯೂಬ್ ಎಜುಕೇಶನ್ ಚಾನಲ್ ಅನ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಆಮೇಲೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ನೀಡೋದಿದ್ರೆ ಈ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ಹಾಗಾದ್ರೆ ಬನ್ನಿ ಈ ಒಂದು ಸಂಧಿಯ ಪ್ರಕಾರಗಳಾಗಿರ್ತಕ್ಕಂತಹ ಕನ್ನಡ ಸಂಧಿಗಳು ಮತ್ತು ಈ ಒಂದು ಸಂಸ್ಕೃತ ಸಂಧಿಗಳಲ್ಲಿ ಈಗಾಗಲೇ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂತ ಬಂದಿದ್ವಿ. ಇವತ್ತು ಏನಪ್ಪಾ ಅಂತಂದ್ರೆ ಸ್ವರ ಸಂಧಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು ಯಾವಪ್ಪ ಅಂತಂದ್ರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ ಮತ್ತು ವೃದ್ಧಿ ಸಂಧಿ. ಇವುಗಳನ್ನ ತಿಳ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಈ ಒಂದು ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂತಹ ವ್ಯಂಜನ ಸಂಧಿಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಈ ಒಂದು ವ್ಯಂಜನ ಸಂಧಿಗಳಲ್ಲಿ ಜಸ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಅಂತ ಹೇಳಿ ಬರ್ತಾವ. ಇವೆಲ್ಲರ ಕುರಿತು ಏನಪ್ಪಾ ಅಂತಂದ್ರ ನಾವು ಎಷ್ಟು ಆಗುತ್ತೋ ಅಷ್ಟು ಇವತ್ತಿನ ಒಂದು ಅವಧಿ ಒಳಗ ಈ ಒಂದು ಸಂಧಿಗಳ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಎಸ್, ಇಲ್ಲಿ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳಲ್ಲಿ ಮೊದಲನೇದಾಗಿ ಸ್ವರ ಸಂಧಿಗಳು. ಹಾಗಾದ್ರೆ ಒಂದನೇದು ಯಾವ್ದಪ್ಪ ಅಂತಂದ್ರೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಈ ಒಂದು ಸವರ್ಣ ದೀರ್ಘ ಸಂಧಿಯ ನಿಯಮ ಏನ್ ಹೇಳ್ತದ, ನಿಯಮವನ್ನ ತಿಳ್ಕೊಂಡ್ಬಿಟ್ಟು ನಂತರ ನಾವು ಏನ್ ಮಾಡೋಣ ಅಂತಂದ್ರೆ ಈ ಒಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಸವರ್ಣ ಸ್ವರಗಳು ಬಂದು ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಸವರ್ಣ ದೀರ್ಘಾಕ್ಷರಗಳಂದ್ರೆ ಅವು ಇಲ್ಲದ ನೋಡ್ರಿ, ಅ, ಆ, ಇ, ಉ, ಎ, ಓ, ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಸವರ್ಣ ಸ್ವರಗಳು ಅಂತೇಳಿ ಕರಿತೀವಿ. ಈ ಒಂದು ಸವರ್ಣ ಸ್ವರಗಳು ಅದೇ ಏನಪ್ಪಾ ಅಂತಂದ್ರೆ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸ ಎಂದರೆ ಒಂದೇ ಜಾತಿ, ವರ್ಣ ಎಂದರೆ ಅಕ್ಷರ ಎಂದರ್ಥ ನೋಡ್ರಿ. ನೆಕ್ಸ್ಟ್ ಈ ಒಂದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಸುರ ಪ್ಲಸ್ ಅಸುರ, ಸುರಾಸುರ. ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಅ ಮತ್ತು ಅ ಎಂಬ ಒಂದು ಸವರ್ಣ ಅಕ್ಷರ ಬದಲಾಗಿ ಇಲ್ಲಿ ಏನದಂತಂದ್ರೆ ಆ ಎಂಬ ಒಂದು ಸವರ್ಣ ದೀರ್ಘಾಕ್ಷರ ಬಂದಿದೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಸುರ ಪ್ಲಸ್ ಅಸುರ, ಸುರಾಸುರ. ಆ ದೀರ್ಘಾಕ್ಷರ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇದು ಏನಪ್ಪಾ ಅಂತಂದ್ರೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ. ಎಸ್, ನೆಕ್ಸ್ಟ್ ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಆ ಏನಂದ್ರೆ ಸವರ್ಣ ದೀರ್ಘಾಕ್ಷರ ಇಲ್ಲಿ ಆದೇಶವಾಗಿ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇದು ಕೂಡ ಮಹಾತ್ಮ ಎಂಬುದು ಏನಪ್ಪಾ ಅಂತಂದ್ರ ಈ ಒಂದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. ಗಿರಿ ಪ್ಲಸ್ ಈಶ, ಗಿರೀಶ. ಈ ಇಲ್ಲಿ ಏನಾಗಿದೆ ಅಂದ್ರೆ ಆದೇಶವಾಗಿ ಬಂದಿದೆ ನೋಡ್ರಿ, ದೀರ್ಘ ಸ್ವರ ಇದು. ಆ ಒಂದು ದೀರ್ಘ ಸ್ವರ ಏನಪ್ಪಾ ಅಂತಂದ್ರೆ ಎಸ್ ಆದೇಶವಾಗಿ ಬಂದಿದೆಯಲ್ಲ, ಅದಕ್ಕೆ ಇದು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. ವಧು ಪ್ಲಸ್ ಉಪೇತ, ವಧೂಪೇತ. ಇಲ್ಲಿ ಹೂ ಎಂಬುದು ಏನಾಗಿದೆ ಅಂದ್ರೆ ಇಲ್ಲಿ ದೀರ್ಘಾಕ್ಷರ ಆದೇಶವಾಗಿ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇದು ಕೂಡ ಏನಪ್ಪಾ ಅಂತಂದ್ರ ವಧೂಪೇತ, ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ. ಅದಷ್ಟೇ ಅಲ್ಲದೆ ದೇವ ಪ್ಲಸ್ ಆಲಯ, ದೇವ ಪ್ಲಸ್ ಆಲಯ, ದೇವಾಲಯ. ಇದು ಕೂಡ ಏನಪ್ಪಾ ಅಂತಂದ್ರ ಈ ಒಂದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದ. ಎಸ್, ಗಿರೀಶ. ಆಮೇಲೆ ನೆಕ್ಸ್ಟ್ ಅನೇಕ ಉದಾಹರಣೆಗಳು ಬರ್ತವೆ ಸವರ್ಣ ದೀರ್ಘ ಸಂಧಿಗೆ. ನೆಕ್ಸ್ಟ್ ಗುಣಸಂಧಿ. ಗುಣಸಂಧಿ ಇಲ್ಲಿ ಏನಪ್ಪಾ ಅಂತಂದ್ರೆ ಗುಣಸಂಧಿಯಲ್ಲಿ ನಾವು ನೆನಪಿಟ್ಕೋಬೇಕಾದದ್ದು ಎ, ಓ ಮತ್ತು ಅರ್ಕಾರ ಎಲ್ಲೆಲ್ಲಿ ಆದೇಶವಾಗಿ ಬರ್ತಲ್ಲ ಅಲ್ಲಿ ಏನಪ್ಪಾ ಅಂತಂದ್ರ ಗುಣಸಂಧಿ ಆಗಿರ್ತದ ನೋಡ್ರಿ. ಇವಷ್ಟೇ ಟ್ರಿಕ್ ಗಳನ್ನ ನಾವು ಗೊತ್ತಿಟ್ಕೊಂಡ್ಬಿಡ್ಬೇಕು. ಇಲ್ಲಿ ಎ ಮತ್ತು ಓ ಬಿಡಿಸಿ ಬರದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ
ಈ ಒಂದು ಸಂಧಿ ಕಾರ್ಯದಲ್ಲಿ ಎ ಓ ಅರ್ಗಳು ಆದೇಶವಾಗಿ ಬಂದ್ರೆ ಅದೇನಾಗಿರ್ತದೆ ಅಂದ್ರ ಗುಣಸಂಧಿ ಆಗಿರ್ತದೆ ನೋಡ್ರಿ. ದೇವ ಪ್ಲಸ್ ಇಂದ್ರ, ಇಲ್ಲಿ ದೇವೇಂದ್ರ, ಇಲ್ಲಿ ನೋಡ್ರಿ ಏಕಾರ ಆದೇಶವಾಗಿ ಬಂದಿದೆ, ಆದ್ದರಿಂದ ಇದು ಏನಪ್ಪಾ ಅಂತಂದ್ರೆ ದೇವೇಂದ್ರ ಅಂತೀವಿ. ದೇವೇಂದ್ರ ಅಂದ್ರೆ ದೇವ ಲೋಕದ ಒಡೆಯ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ, ಓಕಾರ ಇಲ್ಲಿ ಏನಂದ್ರೆ ಆದೇಶವಾಗಿ ಬಂದಿದೆ, ಇದು ಸೂರ್ಯೋದಯ ಅಂದ್ರೆ ಮುಂಜಾನೆ. ಎಸ್. ನೆಕ್ಸ್ಟ್ ಮಹಾ ಪ್ಲಸ್ ಋಷಿ, ಮಹರ್ಷಿ, ಇಲ್ಲಿ ಅರ್ಕಾರ ಏನಾಗಿದೆ ಅಂದ್ರೆ ಇಲ್ಲಿ ಆದೇಶವಾಗಿ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇದು ಕೂಡ ಏನಪ್ಪಾ ಅಂತಂದ್ರೆ ಇದು ಗುಣಸಂಧಿಗೆ ಉದಾಹರಣೆ. ಎಲ್ಲೆಲ್ಲಿ ಎ ಓ ಅರ್ಗಳು ಆದೇಶವಾಗಿ ಬರ್ತಾವಲ್ಲ ಅಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ನೋಡ್ರಿ ಇಲ್ಲಿ ಅ ಪ್ಲಸ್ ಇ, ಅ ಎಂಬುವು ಏನಪ್ಪಾ ಅಂತಂದ್ರೆ ಇವೆರಡು ಏನಪ್ಪಾ ಅಂತಂದ್ರೆ ಇವು ಸವರ್ಣ ಸ್ವರಗಳು. ಇಲ್ಲಿ ಏನಪ್ಪಾ ಅಂತಂದ್ರೆ ದೀರ್ಘ ಸ್ವರಗಳು ಆದೇಶವಾಗಿ ಬರ್ತಾವ, ಅದನ್ನ ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ನೋಡ್ರಿ ಇಲ್ಲಿ ನಿಯಮ ಏನಾಗ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದ್ದು ಉತ್ತರ ಪದದ ಮೊದಲಲ್ಲಿ ಈಕಾರ ಬಂದರೆ ಏಕಾರ ಉಂಟಾಗುತ್ತಾ. ನೆಕ್ಸ್ಟ್ ಉಕಾರ ಬಂದರೆ ಓಕಾರವು ಬರ್ತದ. ನೆಕ್ಸ್ಟ್ ಋಕಾರ ಬಂದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನ ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ಎಸ್. ಅದೇ ರೀತಿಯಾಗಿ ಇನ್ನ ಹಲವಾರು ಏನಪ್ಪಾ ಅಂತಂದ್ರೆ ಗುಣಸಂಧಿಗೆ ಉದಾಹರಣೆ ಕೊಡಬಹುದು. ಸುರೇಶ, ದೇವೇಂದ್ರ, ಚಂದ್ರ ಪ್ಲಸ್ ಉದಯ, ಚಂದ್ರೋದಯ, ದೇವ ಪ್ಲಸ್ ಹರ್ಷಿ, ದೇವರ್ಷಿ, ನೋಡ್ರಿ ಬೇವರ್ಷಿ ಅನ್ಕಂದ್ರಿ ಮತ್ತೆ ದೇವರ್ಷಿ, ಅದು ಜ್ಞಾನೇಶ್ವರ. ಎಸ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಒಂದು ಗುಣಸಂಧಿಗೆ ಉದಾಹರಣೆ ನೋಡ್ರಿ. ಎಸ್. ನೆಕ್ಸ್ಟ್ ವೃದ್ಧಿ ಸಂಧಿ. ನೆಕ್ಸ್ಟ್ ವೃದ್ಧಿ ಸಂಧಿಯ ನಿಯಮ ಏನ್ ಹೇಳ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದ್ದು ಉತ್ತರ ಪದದ ಮೊದಲಲ್ಲಿ ಎ ಐಕಾರ ಬಂದರೆ ಐಕಾರವು ಆದೇಶವಾಗಿ ಬರ್ತದ. ಇಲ್ಲಿ ಓ ಔಕಾರ ಬಂದರೆ ಔಕಾರವು ಏನಾಗ್ತದ ಅಂದ್ರೆ ಆದೇಶವಾಗಿ ಬಂದರೆ ಅದನ್ನ ವೃದ್ಧಿ ಸಂಧಿ ಅಂತೇಳಿ ನಾವು ಕರಿತೀವಿ. ಎಸ್. ಹಾಗಾದ್ರೆ ಉದಾಹರಣೆಗಳನ್ನ ಇಲ್ಲಿ ನಾವು ನೋಡ್ತಾ ಬಂದಾಗ ಏಕ ಪ್ಲಸ್ ಏಕ, ಏಕೈಕ, ಇಲ್ಲಿ ಐಕಾರ ಏನಾಗಿದೆ ಅಂದ್ರೆ ಆದೇಶವಾಗಿ ಬಂದಿದೆ. ಏಕೈಕ ಅಂದ್ರೆ ಒಬ್ಬನೇ ಒಬ್ಬ ಅಂತೇಳಿ. ಎಸ್. ಜನ ಪ್ಲಸ್ ಐಕ್ಯ, ಜನೈಕ್ಯ, ಇಲ್ಲಿ ಐಕಾರ ಏನಾಗಿದೆ ಅಂದ್ರೆ ಇಲ್ಲಿ ಕೂಡ ಸವರ್ಣ ಸ್ವರಗಳ ಮುಂದೆ ಐಕಾರ ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರ ಜನೈಕ್ಯ ಅಂತ ಕರಿತೀವಿ. ಜನೈಕ್ಯ ಅಂದ್ರೆ ಜನರೊಂದಿಗೆ ಬೆರೆಯುವಂತ ವ್ಯಕ್ತಿಯನ್ನ ಜನೈಕ್ಯ ಅಂತ ಹೇಳಿ ಕರಿತೀವಿ ನಾವು. ಜಲ ಪ್ಲಸ್ ಓಗ, ಜಲೌಗ, ಇಲ್ಲಿ ಔಕಾರ ಏನಾಗಿದೆ ಅಂದ್ರೆ ಆದೇಶವಾಗಿ ಬಂದಿದೆ ನೋಡ್ರಿ. ಇಲ್ಲಿ ಜಲೌಗ ಅಂದ್ರೆ ನೀರಿನ ಪ್ರವಾಹ ಅಂತೇಳಿ ಅರ್ಥ. ಎಕ್ಸ್. ವನ ಪ್ಲಸ್ ಔಷಧಿ, ವನೌಷಧಿ, ಔಕಾರ ಏನಾಗಿದೆ ಅಂದ್ರೆ ಇಲ್ಲಿ ಆದೇಶವಾಗಿ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲೆಲ್ಲಿ ಔಕಾರಗಳಿರ್ತಾವ ಅವು ಏನಪ್ಪಾ ಅಂತಂದ್ರೆ ವೃದ್ಧಿ ಸಂಧಿಗೆ ಉದಾಹರಣೆ ಆಗಿರ್ತಾವ ನೋಡ್ರಿ. ವನೌಷಧಿ ಅಂತಂದ್ರೆ ಕಾಡಿನ ಔಷಧ ಅಂತೇಳಿ ನಾವು ಕರಿತೀವಿ. ಎಸ್. ಇಲ್ಲಿ ನಾವು ನೆನಪಿಟ್ಕೋಬೇಕಾದದ್ದು ಇಲ್ಲಿ ನೋಡ್ರಿ, ಎ ಮತ್ತು ಓಕಾರಗಳು ಎಲ್ಲೆಲ್ಲಿ ಬರ್ತಾವ ಅವು ಏನಪ್ಪಾ ಅಂತಂದ್ರ ಗುಣಸಂಧಿಗೆ ಉದಾಹರಣೆ ಆಗಿರ್ತಾವ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಐ ಮತ್ತು ಅವು ಬಂದ್ರೆ ಇದು ಏನಪ್ಪಾ ಅಂತಂದ್ರೆ ವೃದ್ಧಿ ಸಂಧಿಗೆ ಉದಾಹರಣೆ ಆಗಿರುತ್ತೆ ನೋಡ್ರಿ. ಎಸ್. ಇನ್ನು ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಬರೋದು. ಲೋಕೈಕ ವೀರ, ನೆಕ್ಸ್ಟ್ ಮಹೌದರ್ಯ, ವಿದ್ವೈಶ್ವರ್ಯ, ಅಷ್ಟೈಶ್ವರ್ಯ, ಇವು ಏನಪ್ಪಾ ಅಂತಂದ್ರೆ ಇವು ವೃದ್ಧಿ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟ್ ಮತ್ತೆ ಯಾವ್ದಪ್ಪ ಅಂತಂದ್ರೆ ಎಣ್ ಸಂಧಿ. ಎಸ್. ಎಣ್ ಸಂಧಿಯ ನಿಯಮ ಏನ್ ಹೇಳ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಈ ಉ ರು ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಈ ಬದಲಿಗೆ ಯ ಮತ್ತು ಉ ಬದಲಿಗೆ ವ ಮತ್ತು ರು ಬದಲಿಗೆ ಅರ್ಕಾರ ಆದೇಶವಾಗಿ ಬಂದ್ರೆ ಅದನ್ನ ನಾವು ಎಣ್ ಸಂಧಿ ಅಂತೇಳಿ ಕರಿತೀವಿ. ಎಸ್. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಬರೋಣ ಉದಾಹರಣೆಗಳ. ಅತಿ ಪ್ಲಸ್ ಅವಸರ, ಅತ್ಯವಸರ, ಇಲ್ಲಿ ಏನಾಗಿರ್ತಾವ ಅಂದ್ರೆ ಒತ್ತಕ್ಷರಗಳಾಗಿ ಬಂದಿರ್ತಾವ. ಯ ಮತ್ತು ವ ಅರ್ಕಾರಗಳು ಒತ್ತಕ್ಷರಾಗಿ ಬಂದ್ರೆ ಅದು ಯಾವ್ದಕ್ಕೆ ಉದಾಹರಣೆ ಅಂದ್ರೆ ಎಣ್ ಸಂಧಿಗೆ ಉದಾಹರಣೆ ನೋಡ್ರಿ. ನೆನಪಿಟ್ಕೋಬೇಕು, ಎಲ್ಲೆಲ್ಲಿ ಯ ವ ಅರ್ಕಾರಗಳು ಏನೋ ಒತ್ತಕ್ಷರಗಳಾಗಿ ಬಂದಿರ್ತಾವ ಅಲ್ಲಿ ಏನಪ್ಪಾ ಅಂತಂದ್ರ ಎಣ್ ಸಂಧಿ ಆಗಿರ್ತದ. ಎಸ್. ಅತಿ ಪ್ಲಸ್ ಅವಸರ, ಅತ್ಯವಸರ, ಇಲ್ಲಿ ನೋಡ್ರಿ ಯ ಏನಾಗಿದೆ ಅಂದ್ರೆ ಒತ್ತಕ್ಷರ ಆಗಿ ಬಂದಿದೆ. ಮನು ಪ್ಲಸ್ ಅಂತರ, ಮನ್ವಂತರ, ಇಲ್ಲಿ ಓ ಏನಾಗಿದೆ ಅಂದ್ರೆ ಒತ್ತಕ್ಷರ ಆಗಿ ಬಂದಿದೆ. ಪಿತೃ ಪ್ಲಸ್ ಆರ್ಜಿತ,
ಪಿತ್ರಾರ್ಜಿತ ಅರ್ಕಾರ ಕೂಡ ಇದೇನಾಗಿದೆ ಅಂದ್ರೆ ಇಲ್ಲಿ ಒತ್ತಕ್ಷರ ಆಗಿ ಬಂದಿದೆ. ಈ ರೀತಿಯಾಗಿ ಎಲ್ಲ ಯಾವ್ಯಾವ ಒತ್ತಕ್ಷರಗಳಿಗೆ ಯಾವ ಮತ್ತು ಅರ್ಕಾರಗಳು ಒತ್ತಕ್ಷರಗಳಿಗೆ ಬರ್ತಾವಲ್ಲ ಅವುಗಳನ್ನ ನಾವು ಎಣ್ ಸಂಧಿಗೆ ಉದಾಹರಣೆ ಅಂತೇಳಿ ನಾವು ನೆನಪಿಟ್ಕೋಬೇಕು. ಇಲ್ಲಿ ನೋಡ್ರಿ ಮತ್ತೆ ಅದೇ ರೀತಿಯಾಗಿ ಕೂಡ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಜಾತ್ಯತೀತ, ಕೊಠ್ಯಾಧೀಶ್ವರ, ಪ್ರತ್ಯುತ್ತರ, ಗುರಾಜ್ಞೆ, ಕತ್ರರ್ಥ, ಮಾತ್ರಾನಂದ ಇವು ಏನಪ್ಪಾ ಅಂತಂದ್ರೆ ಈ ಒಂದು ಎಣ್ ಸಂಧಿಗೆ ಉದಾಹರಣೆಗಳಾಗಿರ್ತವೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ ಇವೆಲ್ಲ. ಟಿಟಿಯಲ್ಲಿ ಸಾಕಷ್ಟು ಬಾರಿ ಕೇಳಿದಾನೆ. ಈ ಒಂದು ಜಾತ್ಯತೀತ ಸರಿಯಾದ ಪದವನ್ನ ಗುರುತಿಸಿ ಅಂತೇಳಿ ಕೊಡ್ತಾರೆ. ಜಾತ್ಯತೀತ. ಎಸ್. ನೆಕ್ಸ್ಟ್ ಈ ಒಂದು ಸಂಸ್ಕೃತ ಸಂಧಿಯಲ್ಲಿ ವ್ಯಂಜನ ಸಂಧಿಗಳು. ಎಸ್. ವ್ಯಂಜನ ಸಂಧಿಯಲ್ಲಿ ಮೊದಲನೇದು ಯಾವುದಂದ್ರ ಜಸ್ತ್ವ ಸಂಧಿ. ಈ ಒಂದು ಜಸ್ತ್ವ ಸಂಧಿಯ ನಿಯಮಗಳನ್ನು ನೋಡಿಬಿಟ್ಟು ನಾವು ಏನ್ ಮಾಡೋದಂದ್ರೆ ಉದಾಹರಣೆಗಳನ್ನ ತದನಂತರ ನೋಡ್ಕೊಂತ ಬರೋಣ. ಇಲ್ಲಿ ಜಸ್ತ್ವ ಸಂಧಿಯ ನಿಯಮ ಏನ್ ಹೇಳ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಕಾಚಾಟ ತಪಗಳು ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಗ ಜಡ ದಬಗಳು ಆದೇಶವಾಗಿ ಬಂದರೆ ಇದನ್ನ ನಾವು ಜಸ್ವ ಸಂಧಿ ಅಂತೇಳಿ ಕರಿತೀವಿ. ನೋಡ್ರಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಹೌದಾ ಕಚಾಟ ತಪಗಳು ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರಗಳು ಬಂದ್ರ ಗಜಡ ದಬಗಳು ಆದೇಶವಾಗಿ ಬಂದ್ರೆ ಜಸ್ವ ಸಂಧಿ ಅಂತ ಕರಿತೀವಿ. ಇಲ್ಲಿ ಜಸ್ವ ಸಂಧಿ ಮತ್ತು ಆದೇಶ ಸಂಧಿ ನಡೆ ಏನಪ್ಪಾ ಅಂತಂದ್ರೆ ಬಹಳ ಕನ್ಫ್ಯೂಷನ್ ಉಂಟಾಗುತ್ತಾ. ಅಲ್ಲಿ ಇಲ್ಲಿ ಪೂರ್ವ ಪದ, ಅಲ್ಲಿ ಏನಪ್ಪಾ ಅಂತಂದ್ರೆ ಉತ್ತರ ಪದದ ನೋಡ್ರಿ ಉತ್ತರ ಪದ ಆದಿ ಪದದಲ್ಲಿ ಬದಲಾವಣೆ ಆಗ್ತದೆ ಅಲ್ಲಿ ಆದೇಶ ಸಂಧಿಯಲ್ಲಿ. ಹೌದಾ, ಇಲ್ಲಿ ಏನಪ್ಪಾ ಅಂತಂದ್ರ ಪೂರ್ವ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬದಲಾಗಿ ಗಜಡದ ಬಳ ಆದೇಶವಾಗಿ ಬಂದ್ರ ಇಲ್ಲಿ ಏನಪ್ಪಾ ಅಂತಂದ್ರ ಜಸ್ವ ಸಂಧಿ ಅಂತೇಳಿ ಕರಿತೀವಿ. ಎಸ್. ಇಲ್ಲಿ ನೋಡ್ರಿ ಉದಾಹರಣೆಗಳನ್ನ ನೋಡ್ರಿ. ವಾಕ್ ಪ್ಲಸ್ ದೇವಿ ವಾಗ್ದೇವಿ, ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಇಲ್ಲಿ ಕ ಬದಲಿಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಗ ಏನದಂದ್ರೆ ಒತ್ತಕ್ಷರ ಆಗಿ ಬಂದಿದೆ. ನೋಡ್ರಿ ಇಲ್ಲಿ ವಾಗ್ದೇವಿ ಅಂತೇಳಿ ಕರಿತೀವಿ ನಾವು ವಾಗ್ದೇವಿ. ಅಚ್ ಪ್ಲಸ್ ಅಂತ ಅಜ್ಜಂತ. ನೋಡ್ರಿ ಚ ಬದಲಾಗಿ ಇಲ್ಲಿ ಜ ಬಂದಿದೆ. ಎಸ್. ಷಟ್ ಪ್ಲಸ್ ಆನನ ಷಡಾನನ. ಇಲ್ಲಿ ಟ ಬದಲಾಗಿ ಏನಾಗಿದೆ ಅಂದ್ರೆ ಡ ಬಂದಿದೆ. ಇದು ಏನಪ್ಪಾ ಅಂತಂದ್ರ ಪೂರ್ವ ಪದದಲ್ಲಿ ಬದಲಾಗುವಂತಹ ಸಂಧಿ ನೋಡ್ರಿ, ಇದು ಜಸ್ವ ಸಂಧಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಉತ್ತರ ಪದದಲ್ಲಿ ಆದಿ ಪದದಲ್ಲಿ ಬದಲಾವಣೆ ಆಗ್ತಿತ್ತು ಆದೇಶ ಸಂಧಿಯಲ್ಲಿ. ಅಲ್ಲಿ ಹೌದಾ ಕತಾಪಗಳಿಗೆ ಗದಾಪಗಳ ಆದೇಶವಾಗಿ ಬರ್ತಿದ್ವು. ಇಲ್ಲಿ ನೋಡ್ರಿ ಚಿತ್ ಪ್ಲಸ್ ಆನಂದ ಚಿದಾನಂದ. ತ ಬದಲಿಗೆ ಏನಾಗಿದೆ ಅಂದ್ರೆ ಇಲ್ಲಿ ದ ಆಗಿದೆ. ಇಲ್ಲಿ ಬದಲಾವಣೆ ಆಗಿದ್ದು ಪೂರ್ವ ಪದದ ಕೊನೆಯಲ್ಲಿ ನೋಡ್ರಿ. ಅಪ್ ಪ್ಲಸ್ ದಿ ಹಬ್ದಿ. ನೋಡ್ರಿ ಪ ಬದಲಾಗಿ ಇಲ್ಲಿ ಏನದೆ ಅಂದ್ರೆ ಇಲ್ಲಿ ಬ ಬಂದಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಅಬ್ದಿ ಅಂದ್ರೆ ಸಮುದ್ರ ಅಂತೇಳಿ ಕರಿತೀವಿ. ಚಿದಾನಂದ ಮನಸ್ಸಿನ ಸಂತೋಷ. ಷಡಾನಂದ ಅಂದ್ರೆ 6 ಮುಖ ಉಳ್ಳವನು. ನೆಕ್ಸ್ಟ್ ಅಜ್ಜಂತ ಅಂದ್ರೆ ಸ್ವರದಿಂದ ಅಂತ್ಯಗೊಂಡಿದ್ದು. ಎಸ್. ಇಲ್ಲಿ ವಾಗ್ದೇವಿ ಅಂದ್ರೆ ಸರಸ್ವತಿ ಅಂತ ಅರ್ಥ ನೋಡಿ. ಎಸ್. ನೆಕ್ಸ್ಟ್ ಇಲ್ಲಿ ಮತ್ತಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಬರ್ತೀವಿ. ದಿಗಂತ, ಷಡಂಗನೆ, ಅಜಾದಿ, ಸದ್ಭಾವ, ಅಬ್ಜ ಇವೆಲ್ಲ ಏನಪ್ಪಾ ಅಂತಂದ್ರ ಈ ಒಂದು ಜಸ್ವ ಸಂಧಿಗೆ ಉದಾಹರಣೆ ಆಗಿರುವೆ. ನೆಕ್ಸ್ಟ್ ಶ್ರುತ್ವ ಸಂಧಿಯ ನಿಯಮ ಏನ್ ಹೇಳ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ತ ವರ್ಗ ಅಂದ್ರೆ ತ ಮತ್ತು ಸಹಕಾರವಿದ್ದು ಉತ್ತರ ಪದ ಮೊದಲಲ್ಲಿ ಚ ವರ್ಗ ಅಂದ್ರೆ ಛ ಜಯ್ಯ ಅಂತೇಳಿ ಕರಿತೀವಿ. ಶ ಪರವಾಗಿ ಉಂಟಾಗುವ ಸಂಧಿಗೆ ನಾವು ಚುತ್ವ ಸಂಧಿ ಅಂತೇಳಿ ಕರಿತೀವಿ. ಎಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತ ವರ್ಗದ ಬದಲಾಗಿ ಇಲ್ಲಿ ಉತ್ತರ ಪದ ಮೊದಲಲ್ಲಿ ಚ ವರ್ಗ ಮತ್ತು ಶ ಪರವಾಗಿ ಆದೇಶವಾಗಿ ಬಂದ್ರೆ ಅವುಗಳನ್ನ ನಾವು ಚುತ್ವ ಸಂಧಿ ಅಂತೇಳಿ ಕರಿತೀವಿ. ನೋಡ್ರಿ ಇಲ್ಲಿ ಒತ್ತಕ್ಷರ ಆಗಿ ಬಂದಿರ್ತಾವ, ಅಲ್ಲೇ ಗೊತ್ತಾಗ್ಬಿಡ್ತಾವ ನಮಗ. ಎಸ್. ಎಲ್ಲೆಲ್ಲಿ ಶ ಮತ್ತು ಸಗಳು ಒತ್ತಕ್ಷರ ಆಗಿ ಬಂದಿರ್ತಾವ ಅವು ಏನಾಗಿರ್ತಾವ ಅಂದ್ರ ಚುತ್ವ ಸಂಧಿಗೆ ಉದಾಹರಣೆ ಆಗಿರ್ತಾವ. ನೋಡ್ರಿ ಪಯಸ ಪ್ಲಸ್ ಶಯನ. ಇಲ್ಲಿ ಶ ಬದಲಾಗಿ ಏನಾಗಿದೆ ಅಂದ್ರೆ ಶ ಬಂದಿದೆ. ಪಯಶ್ಚನ ಆಗಿದೆ. ನೋಡ್ರಿ ಶರತ್. ಇಲ್ಲಿ ತ ಬದಲಿಗೆ ಏನಾಗಿದೆ ಅಂದ್ರೆ ಚ ಬಂದಿದೆ. ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ಅಂತೇಳಿ ಕರಿತೀವಿ. ಶರತ್ ಚಂದ್ರ. ಇಲ್ಲಿ ಒತ್ತಕ್ಷರ ಆಗಿ ಬಂದಿರ್ತಾವ. ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ. ಇಲ್ಲಿ ನೋಡ್ರಿ ಚ ಏನಾಗಿದೆ ಅಂದ್ರೆ ಒತ್ತಕ್ಷರ ಆಗಿ ಬಂದಿದೆ. ತ ಬದಲಾಗಿ ಚ ಬಂದಿದೆ. ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ನೋಡ್ರಿ ತ ಬದಲಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಜ ಬಂದಿದೆ. ಎಸ್. ಇಲ್ಲಿ ತತದನ. ನೋಡ್ರಿ ತತದನ. ತ ಬದಲಿಗೆ ಚ, ಥ ಬದಲಿಗೆ ದೊಡ್ಡ ಛ, ಧ ಬದಲಿಗೆ ಝ, ದ ಬದಲಿಗೆ ಝ, ನ ಬದಲಿಗೆ ಞ. ಇಲ್ಲಿ ಸ ಬದಲಿಗೆ ಶ ಏನಪ್ಪಾ ಅಂತಂದ್ರೆ ಆದೇಶವಾಗಿ ಬಂದ್ರ ಇವುಗಳನ್ನ ನೆನಪಿಟ್ಕೋಬೇಕು ನಾವು. ಇದು ಯಾವ್ದಾಗಿರ್ತಾವ ಅಂದ್ರ ಶುತ್ವ ಸಂಧಿ ಆಗಿರ್ತಾವ. ನೋಡ್ರಿ ಶುತ್ವ ಸಂಧಿ ಆಗಿರ್ತದ. ಎಸ್. ಇಲ್ಲಿ ಮತ್ತಿಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಬರ್ತೀವಿ. ಮನಶ್ಚಂಚಲ, ಮನಃಶುದ್ಧಿ, ಬೃಹತ್ ಛತ್ರ, ಸಜ್ಜನ, ಮನಶ್ಚಪಲ, ಮನಃಶಾಂತಿ. ಇವೇನಪ್ಪಾ ಅಂತಂದ್ರೆ
ಈ ಒಂದು ಸುತ್ತುವ ಸಂಧಿಗೆ ಉದಾಹರಣೆ ಆಗಿದಾವೆ. ನೆಕ್ಸ್ಟ್ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಏನ್ ಹೇಳ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಕಚಾಟ ತಪ್ಪುಗಳು ಇದ್ದು, ಪೂರ್ವ ಪದದ ಕೊನೆಯಲ್ಲಿ ಏನಿರ್ತಾವ ಅಂದ್ರೆ ಕಚಾಟ ತಪ್ಪುಗಳು ಇರ್ತಾವ. ಉತ್ತರ ಪದ ಮೊದಲೇ ಯಾವುದೇ ಅಕ್ಷರ ಬಂದರೂ ಕೂಡ ಏನಾಗಿರ್ತದಂದ್ರ ನ್ಯಾಯ ನಾಮಗಳು ಆದೇಶವಾಗಿ ಬಂದರೆ ಅದನ್ನ ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ. ಅನುನಾಸಿಕ ಸಂಧಿ ಅಂತಂದ್ರೆ ಈ ಒಂದು ಮೂಗಿನಿಂದ ಉಚ್ಚಾರ ಮಾಡುವಂತ ಅಕ್ಷರಗಳು ನಾಮಗಳನ್ನ ಅನುನಾಸಿಕ ಅಕ್ಷರಗಳು ಅಂತೇಳಿ ಕರಿತೀವಿ. ಇಲ್ಲದಲ್ಲ ಇವುಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಇವು ಏನಪ್ಪಾ ಅಂತ ಅಂದ್ರೆ ಈ ಒಂದು ಕಚಾಟ ತಪ್ಪುಗಳಿಗೆ, ಪೂರ್ವ ಪದದ ಕೊನೆಯಲ್ಲಿ ಕಚಾಟ ತಪ್ಪುಗಳಿಗೆ ಬದಲಾಗಿ ಇಲ್ಲಿ ಉತ್ತರ ಪದದಲ್ಲಿ ಏನಪ್ಪಾ ಅಂತಂದ್ರೆ ಇವು ನಾಮಗಳ ಆದೇಶವಾಗಿ ಬಂದ್ರೆ ಅದನ್ನ ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆಗಳನ್ನು ನೋಡ್ತಾ ಬಂದಾಗ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗ್ತದ. ಎಕ್ಸ್ ವಾಕ್ ಪ್ಲಸ್ ಮಯ ವಾಂಗ್ಮಯ. ನೋಡ್ರಿ ಇಲ್ಲಿ ಕ ಬದಲಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒತ್ತಕ್ಷರ ಆಗಿ ಬಂದೈತೆ, ವಾಂಗ್ಮಯ ಬಂದೈತಿ. ನೋಡ್ರಿ ವಾಕ್ ಪ್ಲಸ್ ಮಯ ವಾಂಗ್ಮಯ. ಎಸ್ ಷಟ್ ಪ್ಲಸ್ ಮುಖ ಷಣ್ಮುಖ. ನೋಡ್ರಿ ಷಣ್ಮುಖ ಇಲ್ಲಿ ಏನಾಗಿದೆ ಅಂದ್ರೆ ಟ ಬದಲಾಗಿ ನ ಬಂದಿದೆ, ಇದು ಕೂಡ ಅನುನಾಸಿಕ ಅಕ್ಷರ ನ. ನೆಕ್ಸ್ಟ್ ನೋಡ್ರಿ ಸತ್ ಪ್ಲಸ್ ಮಾನ ಸನ್ಮಾನ. ಇಲ್ಲಿ ನೋಡ್ರಿ ತ ಬದಲಾಗಿ ನ ಏನಾಗಿದೆ ಅಂದ್ರೆ ಇಲ್ಲಿ ಆದೇಶವಾಗಿ ಬಂದಿದೆ. ಎಸ್ ಸನ್ಮಾನ. ಸನ್ಮಾನ ಅಂದ್ರೆ ಒಳ್ಳೆಯ ಗೌರವ. ಷಣ್ಮುಖ ಅಂದ್ರೆ ಆರುಮುಖ. ವಾಂಗ್ಮಯ ಅಂತಂದ್ರ ಮಾತಿನ ಚಾತುರ್ಯವುಳ್ಳ ವ್ಯಕ್ತಿಗಳನ್ನ ನಾವು ವಾಂಗ್ಮಯ ಅಥವಾ ವಾಗ್ಮಯ ಅಂತ ಹೇಳಿ ಕರಿತೀವಿ. ಎಸ್ ಇಲ್ಲಿ ನೋಡ್ರಿ ತತ್ ಪ್ಲಸ್ ಮಯ ತನ್ಮಯ. ಇಲ್ಲಿ ತ ಬದಲಿಗೆ ಏನಾಗಿದೆ ನ ಬಂದಿದೆ, ಇದು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಅನುನಾಸಿಕ ಸಂಧಿಗೆ ಉದಾಹರಣೆ. ಎಸ್ ತನ್ಮಯ ಅಂತಂದ್ರೆ ಸಂಪೂರ್ಣ ಮಗ್ನವುಳ್ಳವನು ಮತ್ತು ತಲ್ಲೀನನಾಗಿರೋ ವ್ಯಕ್ತಿಯನ್ನ ನಾವು ತನ್ಮಯ ಅಂತ ಹೇಳಿ ಕರಿತೀವಿ. ಅ ಪ್ಲಸ್ ಮಯ ಅಮ್ಮಯ್ಯ. ಹೌದಾ, ಇಲ್ಲಿ ನೋಡು ಪ ಬದಲಾಗಿ ಏನಾಗಿದೆ ಅಂದ್ರೆ ಮ ಆದೇಶವಾಗಿ ಬಂದಿದೆ. ಎಸ್ ಇಲ್ಲಿ ನೋಡ್ರಿ ಕ ಚ ಟ ತ ಪ ಈ ಒಂದು ಪೂರ್ವ ಪದದ ಕೊನೆಯ ಅಕ್ಷರಗಳಾಗಿರ್ತಕ್ಕಂಥ ಕಚಾಟದ ಬಳಿಗೆ ಇಲ್ಲಿ ಯಾವುದೇ ಅಕ್ಷರಗಳು ಬಂದರೂ ಕೂಡ ಇಲ್ಲಿ ಆದೇಶವಾಗಿ ಬರುವಂತದ್ದು ಯಾವಪ್ಪ ಅಂದ್ರೆ ನ್ಯಾ ನ್ಯ ನ ನ ಮ. ನೋಡ್ರಿ ಇವುಗಳನ್ನ ಅನುನಾಸಿಕ ಸಂಧಿ ಅಂತೇಳಿ ನಾವು ಕರಿತೀವಿ. ಎಸ್ ಚಿನ್ಮಯ ಚಿನ್ಮೂಲ ಸನ್ಮಣೆ ಉನ್ಮಾದ ಸನ್ಮಾರ್ಗ ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಒಂದು ಅನುನಾಸಿಕ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ಎಸ್ ನೆಕ್ಸ್ಟ್ ಕೊನೆಯ ಸಂಧಿ ಯಾವ್ದಂದ್ರೆ ವಿಸರ್ಗ ಸಂಧಿ. ಈ ವಿಸರ್ಗ ಸಂಧಿ ಏನಪ್ಪಾ ಅಂತಂದ್ರೆ ಈ ಒಂದು ನಿಯಮ ಏನ್ ಹೇಳ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗ ಎದ್ದು, ಪೂರ್ವ ಪದದ ಕೊನೆಯಲ್ಲಿ ಏನಿರ್ತದೆ ಅಂದ್ರೆ ವಿಸರ್ಗ ಎದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಓಕಾರ ಆದೇಶವಾಗಿ ಬಂದರೆ ಅದನ್ನು ವಿಸರ್ಗ. ಕೊನೆಗೆ ಏನಪ್ಪಾ ಅಂತಂದ್ರೆ ಉತ್ತರ ಪದದಲ್ಲಿ ಯಾವುದೇ ಒಂದು ಅಕ್ಷರ ಇರಲಿ, ಅದು ಆ ಒಂದು ಅಕ್ಷರ ಬದಲಾಗಿ ಓಕಾರ ಆದೇಶವಾಗಿ ಬಂದ್ರೆ ಅದನ್ನು ವಿಸರ್ಗ ಸಂಧಿ ಅಂತೇಳಿ ಕರಿತೀವಿ ನೋಡ್ರಿ ನಾವು. ಎಸ್ ಇಲ್ಲಿ ಏನಪ್ಪಾ ಅಂತಂದ್ರೆ ಗುಣಸಂಧಿಗೆ ಕನ್ಫ್ಯೂಸ್ ಆಗ್ತದ, ಅಲ್ಲಿ ಓಕಾರ ಬರ್ತದ. ಎಸ್ ಮನ ಪ್ಲಸ್ ಬಲ ಮನೋಬಲ. ಎಸ್ ಮನ ಪ್ಲಸ್ ಬಲ ಮನೋಬಲ. ಈ ಬಿಡಿಸಿ ಬರದಾಗ ನಮ್ಗೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಏನಂದ್ರೆ ವಿಸರ್ಗ ಬಂದಿರ್ತೈತಿ, ಅಲ್ಲಿ ಗುಣಸಂಧಿಯಲ್ಲಿ ವಿಸರ್ಗ ಬಂದಿರುವುದಿಲ್ಲ ಪೂರ್ವ ಪದದಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ರ ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗ ಬಂದ್ರ ಅದು ಏನಾಗಿರ್ತದ ಅಂದ್ರ ವಿಸರ್ಗ ಸಂಧಿಗೆ ಉದಾಹರಣೆ ಆಗಿರ್ತದ. ಮನೋಬಲ ಅಂತೇಳಿ ಮತ್ತೆ ಗುಣಸಂಧಿಗೆ ಹಾಕ್ಬಾರ್ದು, ಯಾಕಂದ್ರೆ ಇದನ್ನ ಬಿಡಿಸಿ ಬರದಾಗ ಇಲ್ಲಿ ಮನ ಪ್ಲಸ್ ಬಲ ಮನೋಬಲ ಆಗ್ತದ. ನೆಕ್ಸ್ಟ್ ಮನ ಪ್ಲಸ್ ರೋಗ ಮನೋರೋಗ. ಮನೋರೋಗ ಇದು ಕೂಡ ಏನಪ್ಪಾ ಅಂತಂದ್ರ ವಿಸರ್ಗ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಮನ ಪ್ಲಸ್ ರಂಜನೆ ಮನೋರಂಜನೆ. ಮತ್ತೆ ಓಕಾರ ಬಂದಿದೆ ಅಂತೇಳಿ ಗುಣಸಂಧಿಗೆ ಆಯ್ತು ಅಂದ್ರೆ ಮುಗೀತು ನೋಡಿ ಶಾಂತಿ. ಎಸ್ ಒಂದು ಮಾರ್ಕ್ಸ್ ಹೋಗ್ಬಿಡ್ತೈತಿ. ಮನ ಪ್ಲಸ್ ವಿಜ್ಞಾನಿ ಮನೋವಿಜ್ಞಾನಿ. ಇದು ಕೂಡ ಏನಪ್ಪಾ ಅಂತಂದ್ರ ವಿಸರ್ಗ ಸಂಧಿಗೆ ಉದಾಹರಣೆ ಆಗಿದೆ. ಯಶ ಪ್ಲಸ್ ದ ಯಶೋದ. ಯಶೋದ ಇದು ಕೂಡ ಏನಪ್ಪಾ ಅಂತಂದ್ರ ಈ ಒಂದು ಎಸ್ ವಿಸರ್ಗ ಸಂಧಿಗೆ ಉದಾಹರಣೆ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗ ಬಂದಿರ್ತದ, ಇಲ್ಲಿ ಯಾವುದೇ ಅಕ್ಷರ ಬಂದರೂ ಕೂಡ ಆದೇಶವಾಗಿ ಬರುವಂತದ್ದು ಯಾವ್ದಂದ್ರ ಓಕಾರ. ನೋಡ್ರಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ವಿಸರ್ಗ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು. ಯಶೋಗಾದೆ ಮನೋಭಾವ ಮನೋಸ್ಥೈರ್ಯ ಮತ್ತು ಮನೋವಿಕಾರ ಇವು ಏನಪ್ಪಾ ಅಂತಂದ್ರ ಈ ಒಂದು ವಿಸರ್ಗ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ಎಸ್ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಸಂಧಿಗಳ ಕುರಿತು ನಾವು ಇಲ್ಲಿವರೆಗೆ ಒಂದು ಸಂಧಿಯ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಂತ ಬಂದ್ವಿ. ಈ ಒಂದು ತರಗತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನನ್ನ ಈ ಒಂದು ವಿದ್ಯಾಪಥ ಯೂಟ್ಯೂಬ್ ಎಜುಕೇಶನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತೇಳಿ ಕೇಳ್ಕೊಳ್ತಾ, ನೀವೇನಾದ್ರೂ ಸಲಹೆಗಳನ್ನು ನೀಡಿದ್ರೆ ಈ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತೇಳಿ ಕೇಳ್ಕೊಳ್ತಾ, ಇಲ್ಲಿವರೆಗೆ ನನ್ನ ತರಗತಿಯನ್ನು ಕೇಳಿದಂತ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ತರಗತಿ ಒಳಗ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ತರಗತಿ ಒಳಗ ಸಮಾಸಗಳ ಬಗ್ಗೆ
ತಿಳ್ಕೊಂತ ಹೋಗೋಣ. ಧನ್ಯವಾದಗಳು.